ನಮಸ್ಕಾರ. ರಿಪೋರ್ಟರ್ ಬುಲೆಟಿನ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ರಾಜ್ಯದ ಎಲ್ಲಾ ಕಡೆಗಳಿಂದಲೂ ಕೂಡ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಏಕಕಾಲಕ್ಕೆ ನಮ್ಮ ಎಲ್ಲಾ ಪ್ರತಿನಿಧಿಗಳು ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಎಲ್ಲರಿಗೂ ಕೂಡ ವೆಲ್ಕಮ್. ಮೊದಲಿಗೆ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮಹಜರ್ ಮಾಡೋ ವಿಚಾರದಲ್ಲಿ ಎಸ್ಐಟಿ ಅಧಿಕಾರಿಗಳು ಸ್ವಲ್ಪ ಗೊಂದಲದಲ್ಲಿದ್ದಾರೆ. ಹೀಗಾಗಿ ಕಾನೂನು ತಜ್ಞರ ಸಲಹೆಯನ್ನ ಎಸ್ಐಟಿ ಅಧಿಕಾರಿಗಳು ಕೇಳಿದ್ದಾರೆ. ಯಾಕಂತ ಹೇಳಿದ್ರೆ ವಿಠಲ್ ಗೌಡ ತೋರಿಸಿದಂತ ಜಾಗದಲ್ಲಿ ಮಾತ್ರ ಶೋಧ ಮಾಡಬೇಕಾ ಅಥವಾ ಇಡೀ ಬಂಗ್ಲೆಗುಡ್ಡದಲ್ಲಿ ಶೋಧ ಮಾಡಬೇಕಾ ಅನ್ನೋದರ ಕುರಿತಾಗಿ ಕಾನೂನು ತಜ್ಞರ ಮಾಹಿತಿಯನ್ನ ಕೇಳಿದ್ದಾರೆ, ಅವರ ಸಲಹೆಯನ್ನ ಕೇಳಿದ್ದಾರೆ. ಈ ಕುರಿತಾಗಿ ಡಿಟೇಲ್ ವರದಿಯೊಂದಿಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ಮಾಹಿತಿ ನೀಡಿದ್ದಾರೆ. ಬನ್ನಿ ನೋಡೋಣ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ನೇತ್ರಾವತಿ ತೀರದ ಬಂಗ್ಲಗುಡ್ಡಕ್ಕೆ ತೆರಳಿ ಅಲ್ಲಿ ಮಹಜರು ಅಥವಾ ಶೋಧ ಕಾರ್ಯ ನಡೆಸ್ತಾರೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಇವತ್ತು ಕೂಡ ಯಾವುದೇ ರೀತಿಯಾದಂತಹ ಶೋಧ ಕಾರ್ಯ ಎಸ್ಐಟಿ ಅಧಿಕಾರಿಗಳು ನಡೆಸಿಲ್ಲ. ನಿನ್ನೆ ಆ ಶೋಧ ಕಾರ್ಯಕ್ಕೆ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು. ಅಂದ್ರೆ ಕಾರ್ಮಿಕರ ಸಿದ್ಧತೆ ಆಗಿರಬಹುದು, ಜೊತೆಗೆ ಶೋಧ ಕಾರ್ಯಕ್ಕೆ ಬೇಕಾದಂತಹ ವಸ್ತುಗಳ ಸಿದ್ಧತೆ ಆಗಿರಬಹುದು. ಇದನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ರು. ನಿನ್ನೆ ಶೋಧ ಕಾರ್ಯ ನಡೆಯುತ್ತೆ ಅಂತ ಹೇಳಲಾಗ್ತಿತ್ತು. ಆದ್ರೆ ನಿನ್ನೆ ದಿಢೀರಾಗಿ ಅದನ್ನ ಮುಂದೂಡಲಾಗಿತ್ತು. ಮತ್ತೆ ಇವತ್ತು ಶೋಧ ಕಾರ್ಯದ ಒಂದಷ್ಟು ಮುನ್ಸೂಚನೆಗಳು ಇತ್ತು. ಆದ್ರೂ ಕೂಡ ಇವತ್ತು ಕೂಡ ಯಾವುದೇ ರೀತಿಯಾದಂತಹ ಶೋಧ ಕಾರ್ಯ ನಡೆದಿಲ್ಲ. ಇವತ್ತು ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿರುವಂತದ್ದು. ಅಂದ್ರೆ ಆ ಒಂದು ಬಂಗ್ಲಗುಡ್ಡ ಪ್ರದೇಶ ಏನಿದೆ ಅದು ಮೀಸಲು ಅರಣ್ಯ ಪ್ರದೇಶದ ಕಾರಣವಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಒಂದಷ್ಟು ಗೊಂದಲ ಇದೆ. ಯಾವ ರೀತಿಯಾಗಿ ಅದನ್ನ ಶೋಧ ಕಾರ್ಯ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಂದ್ರೆ ವಿಠಲ ಗೌಡ ಏನಿದ್ದಾನೆ ಆತನ ಮಹಜರು ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಅಸ್ಥಿ ಪಂಜರಗಳನ್ನ ತೋರಿಸಿದ್ದಾನೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಆತ ತೋರಿಸಿದಂತಹ ಸ್ಥಳಗಳಲ್ಲಿ ಶೋಧ ಕಾರ್ಯ ಮಾಡಬೇಕಾ ಅಥವಾ ಇಡೀ ಆ ಒಂದು ಬಂಗ್ಲಗುಡ್ಡ ಕಾಡೇನಿದೆ ಅಲ್ಲಿ ಶೋಧ ಕಾರ್ಯ ಮಾಡಬೇಕಾ ಅನ್ನುವಂತಹ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಕೂಡ ಒಂದಷ್ಟು ಗೊಂದಲ ಇದೆ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಯಾವತ್ತು ಎಸ್ಐಟಿ ಕಚೇರಿಯಲ್ಲಿ ಈ ಕುರಿತು ಚರ್ಚೆಗಳಲ್ಲಿ ತೊಡಗಿರುವಂತದ್ದು. ಅದರ ಜೊತೆಗೆ ಒಂದಷ್ಟು ಗೊಂದಲವನ್ನ ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ಕಾನೂನು ತಜ್ಞರ ಸಲಹೆಯನ್ನು ಕೂಡ ಪಡೆದುಕೊಂಡಿರುವಂತದ್ದು. ಅಂದ್ರೆ ಆ ಒಂದು ಸ್ಥಳದಲ್ಲಿ ಯಾವ ರೀತಿಯಾಗಿ ಶೋಧ ಕಾರ್ಯ ಮಾಡಬೇಕು ಅಂದ್ರೆ ವಿಠಲಗೌಡ ತೋರಿಸಿದಂತಹ ಸ್ಥಳದಲ್ಲಿ ಶೋಧ ಕಾರ್ಯ ಮಾಡಬೇಕಾ ಅಥವಾ ಬಂಗ್ಲಗುಡ್ಡ ಇಡೀ ಕಾಡಿನಲ್ಲಿ ಶೋಧ ಕಾರ್ಯ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾನೂನು ತಜ್ಞರ ಸಲಹೆಯನ್ನು ಕೂಡ ಪಡೆದುಕೊಂಡಿರುವಂತದ್ದು. ಇದರ ಜೊತೆಗೆ ನಿನ್ನೆ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನ ಕರೆಸಿ ಅವರಿಂದ ಒಂದಷ್ಟು ಮಾಹಿತಿಗಳನ್ನ ಕೂಡ ಪಡೆದುಕೊಂಡಿದ್ರು. ಅಂದ್ರೆ ಬಂಗ್ಲಗುಡ್ಡ ಕಾಡಿಗೆ ಸಂಬಂಧಿಸಿದಂತೆ ಒಂದಷ್ಟು ಮಾಹಿತಿಗಳನ್ನ ಕೂಡ ನಿನ್ನೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಂದ ಪಡೆದುಕೊಂಡಿದ್ದು. ಅದರ ಜೊತೆಗೆ ಇವತ್ತು ಅರಣ್ಯ ಇಲಾಖೆಯಿಂದ ಸರ್ವೆ ರಿಪೋರ್ಟ್ ಅನ್ನು ಕೂಡ ಪಡೆದಿರುವಂತದ್ದು. ಅಂದ್ರೆ ಆ ಒಂದು ಕಾಡಿಗೆ ಸಂಬಂಧಿಸಿದಂತೆ ಸರ್ವೆ ರಿಪೋರ್ಟ್ ಕಾರ್ಡ್ ಅನ್ನ ಕೂಡ ಇವತ್ತು ಎಸ್ಐಟಿ ಅಧಿಕಾರಿಗಳು ಅರಣ್ಯ ಇಲಾಖೆಯವರಿಂದ ಪಡೆದುಕೊಂಡಿರುವಂತದ್ದು. ಅದನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಹಿಂದಿನ ಪಾಯಿಂಟ್ ಗಳನ್ನ ಗಮನಿಸುವುದಾದ್ರೆ 1, 6, 10, 11 ಈ ರೀತಿಯಾದಂತಹ ಪಾಯಿಂಟ್ಗಳು ಅದು ಬಂಗ್ಲಗುಡ್ಡೆಯ ಅಂಚಿನಲ್ಲಿತ್ತು. ಹೀಗಾಗಿ ಅದಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇರಲಿಲ್ಲ. ಆದ್ರೆ ವಿಠಲಗೌಡ ತೋರಿಸಿದಂತಹ ಪಾಯಿಂಟ್ ಏನಿದೆ ಅದು ಬಂಗ್ಲಗುಡ್ಡ ಕಾಡಿನ ಮಧ್ಯಭಾಗದಲ್ಲಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ರಿಪೋರ್ಟರ್ ಬುಲೆಟಿನ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ರಾಜ್ಯದ ಎಲ್ಲಾ ಕಡೆಗಳಿಂದಲೂ ಕೂಡ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಏಕಕಾಲಕ್ಕೆ ನಮ್ಮ ಎಲ್ಲಾ ಪ್ರತಿನಿಧಿಗಳು ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಎಲ್ಲರಿಗೂ ಕೂಡ ವೆಲ್ಕಮ್. ಮೊದಲಿಗೆ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮಹಜರ್ ಮಾಡೋ ವಿಚಾರದಲ್ಲಿ ಎಸ್ಐಟಿ ಅಧಿಕಾರಿಗಳು ಸ್ವಲ್ಪ ಗೊಂದಲದಲ್ಲಿದ್ದಾರೆ. ಹೀಗಾಗಿ ಕಾನೂನು ತಜ್ಞರ ಸಲಹೆಯನ್ನ ಎಸ್ಐಟಿ ಅಧಿಕಾರಿಗಳು ಕೇಳಿದ್ದಾರೆ. ಯಾಕಂತ ಹೇಳಿದ್ರೆ ವಿಠಲ್ ಗೌಡ ತೋರಿಸಿದಂತ ಜಾಗದಲ್ಲಿ ಮಾತ್ರ ಶೋಧ ಮಾಡಬೇಕಾ ಅಥವಾ ಇಡೀ ಬಂಗ್ಲೆಗುಡ್ಡದಲ್ಲಿ ಶೋಧ ಮಾಡಬೇಕಾ ಅನ್ನೋದರ ಕುರಿತಾಗಿ ಕಾನೂನು ತಜ್ಞರ ಮಾಹಿತಿಯನ್ನ ಕೇಳಿದ್ದಾರೆ, ಅವರ ಸಲಹೆಯನ್ನ ಕೇಳಿದ್ದಾರೆ. ಈ ಕುರಿತಾಗಿ ಡಿಟೇಲ್ ವರದಿಯೊಂದಿಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ಮಾಹಿತಿ ನೀಡಿದ್ದಾರೆ. ಬನ್ನಿ ನೋಡೋಣ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ನೇತ್ರಾವತಿ ತೀರದ ಬಂಗ್ಲಗುಡ್ಡಕ್ಕೆ ತೆರಳಿ ಅಲ್ಲಿ ಮಹಜರು ಅಥವಾ ಶೋಧ ಕಾರ್ಯ ನಡೆಸ್ತಾರೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಇವತ್ತು ಕೂಡ ಯಾವುದೇ ರೀತಿಯಾದಂತಹ ಶೋಧ ಕಾರ್ಯ ಎಸ್ಐಟಿ ಅಧಿಕಾರಿಗಳು ನಡೆಸಿಲ್ಲ. ನಿನ್ನೆ ಆ ಶೋಧ ಕಾರ್ಯಕ್ಕೆ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು. ಅಂದ್ರೆ ಕಾರ್ಮಿಕರ ಸಿದ್ಧತೆ ಆಗಿರಬಹುದು, ಜೊತೆಗೆ ಶೋಧ ಕಾರ್ಯಕ್ಕೆ ಬೇಕಾದಂತಹ ವಸ್ತುಗಳ ಸಿದ್ಧತೆ ಆಗಿರಬಹುದು. ಇದನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ರು. ನಿನ್ನೆ ಶೋಧ ಕಾರ್ಯ ನಡೆಯುತ್ತೆ ಅಂತ
ಹೇಳಲಾಗ್ತಿತ್ತು. ಆದ್ರೆ ನಿನ್ನೆ ದಿಢೀರಾಗಿ ಅದನ್ನ ಮುಂದೂಡಲಾಗಿತ್ತು. ಮತ್ತೆ ಇವತ್ತು ಶೋಧ ಕಾರ್ಯದ ಒಂದಷ್ಟು ಮುನ್ಸೂಚನೆಗಳು ಇತ್ತು. ಆದ್ರೂ ಕೂಡ ಯಾವತ್ತೂ ಕೂಡ ಯಾವುದೇ ರೀತಿಯಾದಂತಹ ಶೋಧ ಕಾರ್ಯ ನಡೆದಿಲ್ಲ. ಇವತ್ತು ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿರುವಂತದ್ದು. ಅಂದ್ರೆ ಆ ಒಂದು ಬಂಗ್ಲಗುಡ್ಡ ಪ್ರದೇಶ ಏನಿದೆ ಅದು ಮೀಸಲು ಅರಣ್ಯ ಪ್ರದೇಶದ ಕಾರಣವಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಒಂದಷ್ಟು ಗೊಂದಲ ಇದೆ. ಯಾವ ರೀತಿಯಾಗಿ ಅದನ್ನ ಶೋಧ ಕಾರ್ಯ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಂದ್ರೆ ವಿಠ್ಠಲ ಗೌಡ ಏನಿದ್ದಾನೆ ಆತನ ಮಾಜರು ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಅಸ್ಥಿ ಪಂಜರಗಳನ್ನ ತೋರಿಸಿದ್ದಾನೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಆತ ತೋರಿಸಿದಂತಹ ಸ್ಥಳಗಳಲ್ಲಿ ಶೋಧ ಕಾರ್ಯ ಮಾಡಬೇಕಾ ಅಥವಾ ಇಡೀ ಆ ಒಂದು ಬಂಗ್ಲಗುಡ್ಡ ಕಾಡೇನಿದೆ ಅಲ್ಲಿ ಶೋಧ ಕಾರ್ಯ ಮಾಡಬೇಕಾ ಅನ್ನುವಂತ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಕೂಡ ಒಂದಷ್ಟು ಗೊಂದಲ ಇದೆ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಯಾವತ್ತು ಎಸ್ಐಟಿ ಕಚೇರಿಯಲ್ಲಿ ಈ ಕುರಿತು ಚರ್ಚೆಗಳಲ್ಲಿ ತೊಡಗಿರುವಂತದ್ದು. ಅದರ ಜೊತೆಗೆ ಒಂದಷ್ಟು ಗೊಂದಲವನ್ನ ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ಕಾನೂನು ತಜ್ಞರ ಸಲಹೆಯನ್ನು ಕೂಡ ಪಡೆದುಕೊಂಡಿರುವಂತದ್ದು. ಅಂದ್ರೆ ಆ ಒಂದು ಸ್ಥಳದಲ್ಲಿ ಯಾವ ರೀತಿಯಾಗಿ ಶೋಧ ಕಾರ್ಯ ಮಾಡಬೇಕು ಅಂದ್ರೆ ವಿಠ್ಠಲಗೌಡ ತೋರಿಸಿದಂತ ಸ್ಥಳದಲ್ಲಿ ಶೋಧ ಕಾರ್ಯ ಮಾಡಬೇಕಾ ಅಥವಾ ಬಂಗ್ಲಗುಡ್ಡ ಇಡೀ ಕಾಡಿನಲ್ಲಿ ಶೋಧ ಕಾರ್ಯ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾನೂನು ತಜ್ಞರ ಸಲಹೆಯನ್ನು ಕೂಡ ಪಡೆದುಕೊಂಡಿರುವಂತದ್ದು. ಇದರ ಜೊತೆಗೆ ನಿನ್ನೆ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನ ಕರೆಸಿ ಅವರಿಂದ ಒಂದಷ್ಟು ಮಾಹಿತಿಗಳನ್ನ ಕೂಡ ಪಡೆದುಕೊಂಡಿದ್ರು. ಅಂದ್ರೆ ಬಂಗ್ಲಗುಡ್ಡ ಕಾಡಿಗೆ ಸಂಬಂಧಿಸಿದಂತೆ ಒಂದಷ್ಟು ಮಾಹಿತಿಗಳನ್ನ ಕೂಡ ನಿನ್ನೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಪಡೆದುಕೊಂಡಿದ್ದು. ಅದರ ಜೊತೆಗೆ ಇವತ್ತು ಅರಣ್ಯ ಇಲಾಖೆಯಿಂದ ಸರ್ವೆ ರಿಪೋರ್ಟ್ ಅನ್ನು ಕೂಡ ಪಡೆದಿರುವಂತದ್ದು. ಅಂದ್ರೆ ಆ ಒಂದು ಕಾಡಿಗೆ ಸಂಬಂಧಿಸಿದಂತೆ ಸರ್ವೆ ರಿಪೋರ್ಟ್ ಕಾರ್ಡ್ ಅನ್ನ ಕೂಡ ಇವತ್ತು ಎಸ್ಐಟಿ ಅಧಿಕಾರಿಗಳು ಅರಣ್ಯ ಇಲಾಖೆಯವರಿಂದ ಪಡೆದುಕೊಂಡಿರುವಂತದ್ದು. ಅದನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಹಿಂದಿನ ಪಾಯಿಂಟ್ ಗಳನ್ನ ಗಮನಿಸುವುದಾದ್ರೆ 1, 6, 10, 11 ಈ ರೀತಿಯಾದಂತಹ ಪಾಯಿಂಟ್ಗಳು ಅದು ಬಂಗ್ಲಗುಡ್ಡೆಯ ಅಂಚಿನಲ್ಲಿತ್ತು. ಹೀಗಾಗಿ ಅದಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇರಲಿಲ್ಲ. ಆದ್ರೆ ವಿಠ್ಠಲಗೌಡ ತೋರಿಸಿದಂತ ಪಾಯಿಂಟ್ ಏನಿದೆ ಅದು ಬಂಗ್ಲಗುಡ್ಡ ಕಾಡಿನ ಮಧ್ಯಭಾಗದಲ್ಲಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ ಇರುವಂತದ್ದು. ಅದರ ಜೊತೆಗೆ ಒಂದಷ್ಟು ಗೊಂದಲವನ್ನ ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ಕಾನೂನು ತಜ್ಞರ ಸಲಹೆಯನ್ನು ಕೂಡ ಪಡೆದುಕೊಂಡಿರುವಂತದ್ದು. ಅಂದ್ರೆ ಆ ಒಂದು ಸ್ಥಳದಲ್ಲಿ ಯಾವ ರೀತಿಯಾಗಿ ಶೋಧ ಕಾರ್ಯ ಮಾಡಬೇಕು ಅಂದ್ರೆ ವಿಠ್ಠಲಗೌಡ ತೋರಿಸಿದಂತ ಸ್ಥಳದಲ್ಲಿ ಶೋಧ ಕಾರ್ಯ ಮಾಡಬೇಕಾ ಅಥವಾ ಬಂಗ್ಲಗುಡ್ಡ ಇಡೀ ಕಾಡಿನಲ್ಲಿ ಶೋಧ ಕಾರ್ಯ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾನೂನು ತಜ್ಞರ ಸಲಹೆಯನ್ನು ಕೂಡ ಪಡೆದುಕೊಂಡಿರುವಂತದ್ದು. ಇದರ ಜೊತೆಗೆ ನಿನ್ನೆ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನ ಕರೆಸಿ ಅವರಿಂದ ಒಂದಷ್ಟು ಮಾಹಿತಿಗಳನ್ನ ಕೂಡ ಪಡೆದುಕೊಂಡಿದ್ರು. ಅಂದ್ರೆ ಬಂಗ್ಲಗುಡ್ಡ ಕಾಡಿಗೆ ಸಂಬಂಧಿಸಿದಂತೆ ಒಂದಷ್ಟು ಮಾಹಿತಿಗಳನ್ನ ಕೂಡ ನಿನ್ನೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಪಡೆದುಕೊಂಡಿದ್ದು. ಅದರ ಜೊತೆಗೆ ಇವತ್ತು ಅರಣ್ಯ ಇಲಾಖೆಯಿಂದ ಸರ್ವೆ ರಿಪೋರ್ಟ್ ಅನ್ನು ಕೂಡ ಪಡೆದಿರುವಂತದ್ದು. ಅಂದ್ರೆ ಆ ಒಂದು ಕಾಡಿಗೆ ಸಂಬಂಧಿಸಿದಂತೆ ಸರ್ವೆ ರಿಪೋರ್ಟ್ ಕಾರ್ಡ್ ಅನ್ನ ಕೂಡ ಇವತ್ತು ಎಸ್ಐಟಿ ಅಧಿಕಾರಿಗಳು ಅರಣ್ಯ ಇಲಾಖೆಯವರಿಂದ ಪಡೆದುಕೊಂಡಿರುವಂತದ್ದು. ಅದನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಹಿಂದಿನ ಪಾಯಿಂಟ್ ಗಳನ್ನ ಗಮನಿಸುವುದಾದ್ರೆ 1, 6, 10, 11 ಈ ರೀತಿಯಾದಂತಹ ಪಾಯಿಂಟ್ಗಳು ಅದು ಬಂಗ್ಲಗುಡ್ಡೆಯ ಅಂಚಿನಲ್ಲಿತ್ತು. ಹೀಗಾಗಿ ಅದಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇರಲಿಲ್ಲ. ಆದ್ರೆ ವಿಠ್ಠಲಗೌಡ ತೋರಿಸಿದಂತ ಪಾಯಿಂಟ್ ಏನಿದೆ ಅದು ಬಂಗ್ಲಗುಡ್ಡ ಕಾಡಿನ ಮಧ್ಯಭಾಗದಲ್ಲಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ.